ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ಮಹದಾಯಿ ತಿರುವು ಯೋಜನೆ ಕೈಬಿಡಿ ಎಂದು ಜೂನ್ 3ರಂದು ಬೆಳಗಾಂ ನಗರದಲ್ಲಿ ಪ್ರತಿಭಟನೆ ನಡೆಸಿರುವ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಅಧ್ಯಕ್ಷ ಹಾಗೂ ಸಂಸ್ಥಾಪಕ ಹಿರಿಯ ಹೋರಾಟಗಾರ ರಾಘವೇಂದ್ರ ಕುಷ್ಟಗಿಯವರು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟದ ರಕ್ಷಣೆಗಾಗಿ ಹೋರಾಟ ಮಾಡುತ್ತಿರುವ ದಿಲೀಪ್ ಕಾಮತ್ ಅವರ ಸಂದರ್ಶನವನ್ನು ಕುಷ್ಟಗಿಯವರು ನಡೆಸಿದ್ದು ಕೇಳೋಣ ಬನ್ನಿ. ನಮಸ್ಕಾರ. ಗ್ರಾಮ ಸ್ವರಾಜ್ ಮೀಡಿಯಾಕ್ಕೆ ಸ್ವಾಗತ. ಇವತ್ತಿನ ದಿವಸ ನಮ್ಮ ಮೀಡಿಯಾದಿಂದ ಒಬ್ಬ ವಿಶೇಷ ವ್ಯಕ್ತಿಯನ್ನು, ಅನುಭವಿ ವ್ಯಕ್ತಿಯನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡ್ಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಅವರ ಜೊತೆಗೆ ನಾವು ಪಶ್ಚಿಮ ಘಟ್ಟದ, ವಿಶೇಷವಾಗಿ ಮಹದಾಯಿ ನದಿಯ ಅಳಿವು ಉಳಿವಿನ ಪ್ರಶ್ನೆಯ ಕುರಿತು ಮಾತಾಡೋರಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅವ್ರನ್ನ ಕೇಳ್ತೀನಿ. ಸರ್, ನಾವೊಂದು ಭಾಳ ವಿಚಿತ್ರವಾದಂಥ ಕಾಲಘಟ್ಟದಲ್ಲಿದ್ದೀವಿ. ವಿಶ್ವದ ವಿಜ್ಞಾನಿಗಳು ಈ ಗ್ಲೋಬಲ್ ವಾರ್ಮಿಂಗಿನ ಒಂದು ವಾರ್ನಿಂಗ್ ಬೆಲ್ಲನ್ನು ಬಾರಿಸ್ತಾ ಇದ್ದಾರೆ. ಈಗೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಕೆಲವೇ ದಿವಸಗಳಲ್ಲಿ ವಿಶ್ವದೊಳಗೆ ಬಹಳ ದೊಡ್ಡ ಪ್ರಮಾಣದ ಹಾನಿ ಆಗ್ತದೆ. ಮನುಷ್ಯನ ಜೀವಿಸಲಿಕ್ಕೆ ಬೇಕಾದಂಥ ವಾತಾವರಣವೇ ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇದೆ. ಹಲವಾರು ದೇಶಗಳು, ಹಲವಾರು ಪಟ್ಟಣಗಳು ಈ ಸಮುದ್ರದ ಉಕ್ಕೇರಿ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಈ ಥರದ್ದೆಲ್ಲ ಮಾತುಗಳು ನಡೆಯುವಾಗ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಈ ಥರದ ಅವೇರ್ನೆಸ್ ಇನ್ನೂ ಬಂದಿಲ್ಲ. ಆ ಹಿನ್ನೆಲೆ ಒಳಗೆ ನಾವು ಯೋಚನೆ ಮಾಡಿ, ನೀವು ಯಾವ ವಿಷಯದಲ್ಲಿ ಈಗಾಗಲೇ ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಂಥ ವಿಷಯ ಏನಂದರೆ ಮಹದಾಯಿ ಪ್ರಶ್ನೆ. ಒಂದು ಕಡೆಗೆ ಮಹದಾಯಿಯ ನೀರು ನಮಗೆ ಬೇಕೇ ಬೇಕು, ಕುಡಿಲಿಕ್ಕೆ ಬೇಕು, ಕೃಷಿಗೆ ಬೇಕು, ಇಂಡಸ್ಟ್ರಿಗೆ ಬೇಕು ಅಂಥೇಳಿ ಹಲವು ಥರದ ಹೋರಾಟಗಳನ್ನು ನಮ್ಮ ಧಾರವಾಡ, ಹುಬ್ಬಳ್ಳಿ, ನರಗುಂದ, ನವಲಗುಂದ ಭಾಗದ ರೈತರು ಒಂದು ದೊಡ್ಡ ಚಳವಳಿಯನ್ನು ದಶಕಗಳಿಂದ ಮಾಡ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅವರಿಗೆ ಭರಪೂರವಾದಂಥ ಆಶ್ವಾಸನೆಗಳನ್ನು ಕೊಡ್ತಾರೆ. ಈ ಸರ್ತೆ ಸೊ ಅದಕ್ಕೆ ಒಂದು ಮಾತು ಇಲ್ಲಿ ನಾವು ಲಕ್ಷ್ಯದಲ್ಲಿ ತಗೊಳ್ಬೇಕು. ಅದು ಏನು ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಹುಟ್ಟುವ ಎಲ್ಲ ನದಿಗಳು ಹುಟ್ಟೋದು ಎಲ್ಲಿ? ಇದು ಪಶ್ಚಿಮ ಘಟ್ಟದಲ್ಲಿ. ಪಶ್ಚಿಮ ಘಟ್ಟದ ಕಾಡು ಇದೆ, ಅದು ಮೋಡಗಳನ್ನು ಆಕರ್ಷಿಸಿ ಮಳೆ ಬೀಳಿಸತ್ತೆ ಅನ್ನೋದು ನಮಗೆ ಗೊತ್ತು. ಉತ್ತರ ಕರ್ನಾಟಕದ ಏನು ನದಿಗಳಿದಾವಲ್ಲ, ಕೃಷ್ಣಾದಿಂದ ಹಿಡಿದು, ಅಂದರೆ ಕೃಷ್ಣಾದಲ್ಲಿನೇ ಘಟಪ್ರಭಾ, ಮಲಪ್ರಭಾ ಸೇರುತ್ತೆ. ಆಮೇಲೆ ಮಹದಾಯಿ ಕೂಡ ಇದೇ ಪಶ್ಚಿಮ ಘಟ್ಟದಲ್ಲಿನೇ ಹುಟ್ಟೋದು. ಅದರ ನಂತರ ಕೆಳಗಡೆಗೆ ತುಂಗಭದ್ರಾವರೆಗೆ ಉತ್ತರ ಕರ್ನಾಟಕದ ನದಿಗಳು ಅಂತ ನೋಡೋಣ. ಆಮೇಲೆ ಸೊ ಇದು ಈ ಭಾಗ, ಇದು ಪಶ್ಚಿಮ ಘಟ್ಟದ ಭಾಗ. ಇದರಲ್ಲಿ ಈಗ ಸದ್ಯಕ್ಕೆ ನಾವು ಸೀಮಿತವಾಗಿಡೋಣ ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಹುಟ್ಟುವ ಮಲಪ್ರಭಾ ಮತ್ತು ಮಹದಾಯಿ ನದಿಗಳು. ಈ ಎರಡು ನದಿಗಳು ಏನು ಇಲ್ಲಿ ಹುಟ್ಟುತ್ತವೆ. ಮಲಪ್ರಭಾ ನದಿಯ ಬಗ್ಗೆ ವಿಶೇಷವಾಗಿ ನಾವು ನೋಡಬೇಕಿದ್ರೆ, ರೇಣುಕಾಸಾಗರದಲ್ಲಿ ನೀರು ಬರುತ್ತಲ್ಲ, ಅದರಲ್ಲಿ 180% ನೀರು ಬರೋದು, ಇದು ವಿಜ್ಞಾನಿಗಳದ್ದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಂಥ ವಿಜ್ಞಾನಿಗಳು ಹೇಳಿದ ಲೆಕ್ಕ ಇದು, ಮಾಡಿದ ಲೆಕ್ಕ ಇದು. ಅದೇನು ಅಂತಂದರೆ, ಸರಳವಾದ ಲೆಕ್ಕ ಇದು. ರೇಣುಕಾ ಸಾಗರದಲ್ಲಿ ಶೇಖರಣೆಯಾಗುವ ಒಟ್ಟು ನೀರಿನ 80% ನೀರು ಖಾನಾಪುರದಲ್ಲಿ ಬೀಳುವ ಮಳೆಯಿಂದ ತುಂಬುತ್ತೆ. ಇದು ಖಾನಾಪುರ ತಾಲೂಕಿನಲ್ಲಿ ಅದು ಎಲ್ಲಿವರೆಗೆ ಅಂತಂದರೆ ನಿಮ್ಮ ಮುಗುಡ್ಖಾನ್ ಹುಬ್ಳಿವರೆಗೆ. ಅದರ ನಂತರದ ಕಾಲದಲ್ಲಿ, ನಂತರದ ಏನು ಭಾಗ ಇದೆ, ಅದರಲ್ಲಿ ಬೀಳುವ ಮಳೆ, ಶೇಖರಣೆಯಾಗುವ ಮಳೆ, ಇದು ಕೇವಲ 20% ಮಾತ್ರ. ಯಾಕೆಪ್ಪ 80% ನೀರು ಖಾನಾಪುರದಲ್ಲಿನೇ ಯಾಕೆ ಇದರಲ್ಲಿ ಬರುತ್ತೆ ಅಂತಂದರೆ, ಅಲ್ಲಿ ಇರುವಂಥ ದಟ್ಟವಾದ ಕಾಡು. 1,000 ಚದುರ ಕಿಲೋಮೀಟರ್ ಕಾಡಿನ ಭಾಗ ಇದು. ಇದು ತುಂಬ ಮಹತ್ವದ ಭಾಗ. ಇದು ಪಶ್ಚಿಮ ಘಟ್ಟದ್ದಾಗಿದೆ. ಅದಕ್ಕಾಗಿ ಒಂದು ನದಿ ಮಲಪ್ರಭಾ ಇದು ಪೂರ್ವಕ್ಕೆ ಹರಿದು ಬಂಗಾಳ ಉಪಸಾಗರಕ್ಕೆ ಹೋಗುತ್ತೆ. ಇನ್ನೊಂದು ಚಿಕ್ಕ ನದಿ ಮಹದಾಯಿ ಪಶ್ಚಿಮಕ್ಕೆ ಹೋಗಿ ಅರಬ್ಬಿ ಸಮುದ್ರಕ್ಕೆ ತಲುಪುತ್ತೆ. ಈಗ ಪ್ರಶ್ನೆ ನಾನು ಎಲ್ಲಿಂದ ಶುರು ಮಾಡಿದೆ ಅಂದರೆ, ಮಲಪ್ರಭಾ ನದಿಗೆ
ಯಾಕೆ ನೀರು ಕಡಿಮೆ 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 ಆಗ್ತಾ ಇದೆ ಅನ್ನುವಂಥ, ಮತ್ತು ಹೂಳು ಯಾಕೆ ತುಂಬ್ತಾ ಇದೆ. ಇದಕ್ಕೆ ಸರಳ ಕಾರಣ, ಮಾಧವ್ ಗಾಡ್ಗೀಳವರ ಕಮಿಷನ್ ನೇಮಕಾತಿ ಆಗುವ ಪೂರ್ವದಲ್ಲಿ ಈ ಪಶ್ಚಿಮ ಘಟ್ಟ ಹಾಳಾಗಿರೋದ್ರಿಂದ ಮಳೆ ಪ್ರಮಾಣ ಇಲ್ಲಿ ಕಡಿಮೆ ಆಗಿದೆ. ಇದು ಸ್ಪಷ್ಟವಾದ. ಇದನ್ನು ಮಾಧವ್ ಗಾಡ್ಗೀಳ್ ಅವರ ಕಮಿಟಿ ಏನು ನೇಮಕಾತಿ ಮಾಡಿತು ಕೇಂದ್ರ ಸರ್ಕಾರ, ಅವರು ಪಶ್ಚಿಮ ಘಟ್ಟದ ಬಗ್ಗೆ ಕಾಳಜಿಯಿಂದ ತಮ್ಮ ವರದಿಯಲ್ಲಿ ಹೇಳಿದ್ದಾರೆ, ಇದು ಸೂಕ್ಷ್ಮ ಪ್ರದೇಶಪ್ಪ, ಇದನ್ನು ಇಲ್ಲಿ ಹಾಳು ಮಾಡಬಾರ್ದು ಅಂತ. ಅದನ್ನು ನಾವು ಸ್ವೀಕಾರ ಮಾಡಲಿಲ್ಲ. 3 ರಾಜ್ಯಗಳು, ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಂತಹ 3 ರಾಜ್ಯಗಳು, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಈ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿಬಿಟ್ರು, ನಮಗೆ ಮಂಜೂರಾತಿಲ್ಲ. ಅದಕ್ಕೆ ನಮ್ಮಂಥ ಪರಿಸರ ಬಗ್ಗೆ ಪ್ರೀತಿ ಇದ್ದವರು, ಜನರಿಗೆ ಜೀವನಕ್ಕೆ ಕುತ್ತು ಬರತ್ತಪ್ಪ, ಇದು ಪಶ್ಚಿಮ ಘಟ್ಟ ಬಹಳ ಮಹತ್ವದ್ದು ಅಂತ ಹೇಳಿದಾಗ ಕಸ್ತೂರಿ ರಂಗನಂತ ಇನ್ನೊಬ್ಬ ವಿಜ್ಞಾನಿಯನ್ನು ಅದಕ್ಕಾಗಿ ನೇಮಿಸಿದ್ರು. ಯಾಕಂದರೆ ಮಾಧವ್ ಗಾಡ್ಗೀಳ್ ಅವರು ಪರಿಸರ ವಿಜ್ಞಾನಿ. ಅದಕ್ಕೆ ಅವರು ಗಟ್ಟಿಯಾಗಿ ಹೇಳಿದರು, ಈ ಪಶ್ಚಿಮ ಘಟ್ಟ ಆಗಲೇ ಹಾಳಾಗಿದೆ, ಇನ್ನು ಮುಂದೆ ಹಾಳಾಗುವಂತೆ ಯಾವುದೇ ಯೋಜನೆಗಳನ್ನು ತರಕೂಡದು ಅಂತ ಹೇಳಿದ್ದು ನಮ್ಮ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಪಸಂದ್ ಬೀಳಲಿಲ್ಲ ಅಂತ ಅವರು ಅದನ್ನು ಕಸದ ಬುಟ್ಟಿಗೆ ಹಾಕಿ ಕಸ್ತೂರಿ ರಂಗನ್ ಅವರು ಕೂಡ ಸ್ವಲ್ಪ ಅಡಕ ವ್ಯಕ್ತಿಯವರು, ಅವರು ಕೂಡ ಆದರೆ ಪಶ್ಚಿಮ ಘಟ್ಟ ಉಳಿಸ್ಬೇಕು ಅಂತಲೇ ವರದಿ ಕೊಟ್ಟು ಹೇಳಿದರು. ಅದು ಕೂಡ ನಮಗೆ ಮಂಜೂರಿಲ್ಲ ಅಂತ 3 ಸರ್ಕಾರಗಳು ಹೇಳ್ತಾ ಬಂದಿದ್ದಾರೆ. ಈ ಥರದ ಪರಿಸ್ಥಿತಿ ಇವತ್ತು ದೇಶದೊಳಗೆ, ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲಿ ಇವತ್ತು ಸಂಕಷ್ಟದಲ್ಲಿರೋ ಒಂದು ಯಾವುದಾದ್ರೂ ವಿಭಾಗ ಅದಂದರೆ ಅತಿ ಹೆಚ್ಚು ರೈತ ಸಂಕುಲ ಏನಿದೆ, ಭಾಳ ಸಂಕಷ್ಟದಲ್ಲಿ. ದೇಶ ಮಟ್ಟದಲ್ಲಿ ಇವತ್ತು ಬಂಡವಾಳಶಾಹಿ ಅಭಿವೃದ್ಧಿಯ ಮಾರಕ ಪರಿಣಾಮಗಳನ್ನು ಎದುರಿಸಿ ನಿಲ್ಲುವಂಥ ಶಕ್ತಿ ಕೂಡ ಅವರ ಹತ್ರಲ್ಲಿದೆ. ಹೀಗಾಗಿ ಅವರ ಐಕ್ಯತೆ, ಅವರ ಒಕ್ಕಟ್ಟು ಇವತ್ತು ದೇಶಕ್ಕೆ ಭಾಳ ಮಹತ್ವದ್ದಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಮಹದಾಯಿ ಪ್ರಶ್ನೆಯನ್ನು ಇಟ್ಕೊಂಡು ಒಂದು ಕಡೆಗೆ ಹುಬ್ಬಳ್ಳಿ, ಧಾರವಾಡ ಮತ್ತು ನರಗುಂದ ಭಾಗದ ಜನ ಮತ್ತು ಈ ಭಾಗದ ಬಹುತೇಕ ರಾಜಕಾರಣಿಗಳು ಈ ಕಳಸಾ ಬಂಡೂರಿ ತಿರುವು ಯೋಜನೆ ಆಗಲೇಬೇಕು, ನಮ್ಮ ಜನರಿಗೆ ನೀರು ಸಿಗಲೇಬೇಕು, ಇದು ಕರ್ನಾಟಕದ ಹಕ್ಕು, ಹಾಗೆ ಹೀಗೆ ಅಂಥೇಳಿ ಎಮೋಷ್ನಲ್ ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆಗೆ ಆಗ್ತದೆ. ಇನ್ನೊಂದು ಕಡೆಗೆ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಕಾಳಜಿಯಿಂದ ಒಂದು ಕಡೆ ಪಶ್ಚಿಮ ಘಟ್ಟ ಉಳಿಬೇಕು, ಅವರ ಬದುಕು ಉಳಿಬೇಕು, ಆ ಭಾಗದ ರೈತರ ಜಮೀನುಗಳು ಉಳಿಬೇಕು, ಗ್ರಾಮಗಳು ಉಳಿಬೇಕು, ಇಂಥ ಒಂದು ಅರಣ್ಯ ಉಳಿಬೇಕು. ಆ ಹಾಟ್ಸ್ಪಾಟ್ ಏನಿದೆ ಅದು ಅತ್ಯಂತ ಸೂಕ್ಷ್ಮ ವಲಯ ಏನಿದೆ, ಆ ವಲಯ ಉಳಿಲೇಬೇಕು. ನಾವು ಬದುಕಬೇಕಾದ್ರೆ, ಮಳೆ ಬೆಳೆ ಆಗಬೇಕಾದ್ರೆ ಮಹದಾಯಿ ಮಾತ್ರ ಅಲ್ಲ, ಈ ಯಾವುದು ನವಿಲು ತೀರ್ಥದ ಆಣೆಕಟ್ಟಿಗೆ ಹರಿದು ಬರುವಂಥ ನದಿ ನೀರು ಕೂಡ ಬರಬೇಕಾದ್ರೆ ಈ ಕಾಡು ಇರಬೇಕು ಅನ್ನೋ ಮಾತುಗಳು ಏನಿದೆ, ಈ ರೈತರ ಮಧ್ಯೆ ನಮ್ಮ ಒಕ್ಕಟ್ಟನ್ನು ಹಾಳು ಮಾಡುವಂಥ ಒಂದು ಪ್ರಶ್ನೆಯನ್ನು ರಾಜಕಾರಣಿಗಳು ಇಲ್ಲಿ ತಂದುಕೊಟ್ಟಿದ್ದಾರೆ. ಹೀಗಾಗಿ ಇದರ ಪರಿಹಾರ ಹೇಗೆ? ರೈತರ ಐಕ್ಯತೆ ಉಳಿಬೇಕು ಮತ್ತು ಕಾಡು ಉಳಿಬೇಕು, ಇದನ್ನು ಹೇಗೆ ಸಾಧಿಸಬೇಕು ಅಂತಕ್ಕಂಥ ಮಾತನ್ನು ಸೂಕ್ಷ್ಮ ಪ್ರಶ್ನೆ ಆದ್ದರಿಂದ ಇದನ್ನು ಆಯಿತು. ಇದು ಒಂದು ಬಿಕ್ಕಟ್ಟಿನ ಪ್ರಶ್ನೆ ಹಂಗೆ ಕಾಣಿಸ್ತದೆ. ಆದ್ರೆ ನನಗೆ ಕೇಳಿದರೆ ಇದು ನಾವೆಲ್ಲ ಮಾಡೋದು ಯಾರ ಸಲುವಾಗಿದ್ದು? ನಮಗೆ ಜನ ಪರಿಸರವಾದಿಗಳು ಅಂತ ಇತ್ತೀಚೆಗೆ ಅನ್ಲಿಕ್ಕೆ ಶುರು ಮಾಡ್ಯಾರ. ನಾನು ಜನವಾದಿ ಆ್ಯಕ್ಚುಲಿ, ಆದರೆ ಜನ ಪರಿಸರವಾದಿ ಅಂತ ಅಂತಾರೆ. ಯಾಕಂದ್ರೆ ನಾವು ಕಾಡು ಉಳಿಸೋದು ಯಾವ್ದ್ರ ಸಲುವಾಗಿ ಕಾಡು ಉಳಿಸೋದು? ಇದು ರೈತರ, ನಾನೇನು ಈಗಾಗಲೇ ಹೇಳಿದೆ, ಪಶ್ಚಿಮ ಘಟ್ಟ ಹಾಳಾದ್ರೆ, ಪಶ್ಚಿಮ ಘಟ್ಟ ದೊಡ್ಡದ ಅದು ಬಿಡ್ರಿ, ಖಾನಾಪುರ ತಾಲೂಕಿನ ಇದೇನು 1000 ಸ್ಕ್ವೇರ್ ಕಿಲೋಮೀಟರ್ ಅಂದೆ, ಆದರೆ ದಟ್ಟವಾದ ಕಾಡು ಯಾವುದಕ್ಕೆ ಮಾಧವ್ ಗಾಡ್ಗೀಳ್ ಅವರು ಅತಿ ಸೂಕ್ಷ್ಮ ಪ್ರವೇಶ ಅಂತ, ಹಾಟ್ಸ್ಪಾಟ್ ಇವು ಪ್ರಪಂಚದೊಳಗೆ 8ಅವ, ಅದ್ರೊಳಗೆ ಖಾನಾಪುರದ ಕಾಡು ಒಂದದ. ಇದು ತಿಳ್ಕೊಳ್ಬೇಕು ನಾವು, ಇದರ ಮಹತ್ವ. ಇದು ಹಾಳಾದ್ರೆ ಉತ್ತರ ಕರ್ನಾಟಕದ ಎಲ್ಲ ನದಿಗಳು ಬತ್ತಿ ಹೋಗ್ತಾವೆ.
ಇದು ನಾವು ತಿಳ್ಕೊಳ್ಬೇಕು. ಈ ಮಲಪ್ರಭಾ ಇವತ್ತು ನಾವು ನನ್ನ ಸಾದಾ ಲೆಕ್ಕದ ಮಲಪ್ರಭಾ ನದಿಯ ನೀರು ಕಳೆದ 35 ವರ್ಷಗಳಲ್ಲಿ ಕಡಿಮೆ 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 ಆಗ್ತಾ ಇರುವುದು ಯಾಕೆ? ಹೂಳು ತುಂಬ್ತಾ ಇರುವುದು ಯಾಕೆ? ಅಲ್ಲಿಂದನೇ ಶುರು ಮಾಡಿದೆ ನಾನು. ಇದು ಯಾಕೆಪ್ಪ ಅಂತಂದ್ರೆ ಈ ಖಾನಾಪುರದ ಕಾಡು ಹಾಳಾಗಿರೋದ್ರಿಂದ ಅದು ಭೂಮಿ ಸಡ್ಲಾಗಿ ಮಣ್ಣು ಸಡ್ಲಾಗಿ ಅದು ಬಂದು ಹೂಳು ತುಂಬ್ತಾ ಇದೆ, ನೀರು ಕಡಿಮೆ ಹೂಳು ಜಾಸ್ತಿ ಅಂತ. ಮಹದಾಯಿ ಜೋಡಿಸಿದ್ರೆ ಇದು ತಾತ್ಪೂರ್ತಿಕ ಮಾರ್ಗ. ಇದು ತಾತ್ಪೂರ್ತಿಕವಾಗಿ ಖಂಡಿತವಾಗಿ ಮಲಪ್ರಭಾದಲ್ಲಿ ನೀರು ಸಿಗ್ತದೆ, ಆದರೆ ಇದಕ್ಕೆ ಬೇರೆ ಪರ್ಯಾಯಗಳು ಇಲ್ಲವೇ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಲ್ದೇ ಶಾರ್ಟ್ಕಟ್ ಅಂತ ಏನು ನಮ್ಮ ಶಬ್ದ ಬಳಸಿದೆ ಇದನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ರೈತರು ತಮ್ಮ ಹಿತದ ಬಗ್ಗೆ ಆಲೋಚನೆ ಮಾಡಿ ಎಲ್ಲ ರೈತರು ಈ ಮಾತನ್ನು ತಿಳಿದು ಇದನ್ನು ನಾವು ಉಳಿಸ್ಬೇಕಾಗಿದೆ. ಮಲಪ್ರಭಾ ಅದಕ್ಕೆ ಮಲಪ್ರಭಾ ಉಳಿಸೋ ನಿಟ್ಟಿನಲ್ಲಿ ಅದಕ್ಕಿರುವ ಘಾತಕ ವಿಷಯಗಳು ಯಾವುವು ಅನ್ನೋದನ್ನು ಗುರುತಿಸಿ ಅದನ್ನು ಅವರು ವಿಚಾರ ಮಾಡಬೇಕಾಗಿದೆ. ಈಗ ಸಾದಾ ಮಾತದ ಏನಾಗ್ಯದ ನಿಮ್ಗೆ ಹೇಳ್ತೀನಿ. ಏನಾಗ್ಯದಪ್ಪ ಅಂತಂದ್ರೆ ನಾವು ವೈಜ್ಞಾನಿಕ ಹೆಸರಿನಲ್ಲಿ ಬೇರೆ ಪ್ಯಾರಲಲ್ ಎಕ್ಸಾಂಪಲ್ ಅದು ಏನಪ್ಪ ಅಂದರೆ ವೈಜ್ಞಾನಿಕ ಹೆಸರಿನಲ್ಲಿ ನಾವು ಹೈಬ್ರಿಡ್ ಬೀಜ, ರಾಸಾಯನಿಕ ಗೊಬ್ಬರ, ನಿಮ್ಮ ಕೀಟನಾಶಕಗಳು ಅವನ್ನೆಲ್ಲ ಸಖತ್ತಾಗಿ ಹಾಕಿ 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 ಮಣ್ಣಿನ ಸತ್ವವನ್ನು ನಾವು ಕಡಿಮೆ ಮಾಡಿದ್ದೇವೋ ಜಾಸ್ತಿ ಮಾಡಿದ್ದೇವೋ? ನಾನು ನಿರಂತರವಾಗಿ ಕೇಳ್ತಾ ಇರ್ತೇನೆ. ನಾನು ವಿದ್ಯಾರ್ಥಿಗಳಿಗೆ ಕೇಳ್ತೇನೆ, ವೈಜ್ಞಾನಿಕ ಕೃಷಿ ಅಂದರೆ ಏನಪ್ಪ ಅವರೆಲ್ಲ ಇದನ್ನು ಹೇಳ್ತಾರೆ. ಮತ್ತು ನೀರಾವರಿ ಒಂದು ಬಿಟ್ಟಿದ್ದೆ ಅದನ್ನೊಂದು ನಾನು ಕೇಳ್ತೇನೆ. ಅದೊಂದು ಹುಳ ಇರ್ತದಲ್ಲ, ಅದು ಏನೋ ಒಂದು ಅಂತಾರಪ್ಪ ಅದಕ್ಕೆ, ಅವ್ರು ಹೇಳ್ತಾರೆ ಎರೆಹುಳ ಅಂತ. ಹಾಗಿದ್ದು ನಾನು ವೈಜ್ಞಾನಿಕ ಕೃಷಿಯಿಂದ ಈ ಎರೆಹುಳುಗಳು ಸಂಖ್ಯೆ ಜಾಸ್ತಿ ಆಗ್ತಿರ್ಬೇಕಲ್ಲ, ರೈತನ ಮಿತ್ರ ಅಂತೀರಿ ನೀವು, ಅವೆಲ್ಲ ಸತ್ತು ಹೋಗ್ಬಿಡ್ತಾವ್ರಿ ಅಂತ. ಸೊ ಅದಕ್ಕೆ ವೈಜ್ಞಾನಿಕ ಕೃಷಿ ಯಾವುದು ರೈತ ಮಿತ್ರರಾದ ಎರೆಹುಳುಗಳನ್ನು ಸಾಯಿಸ್ತಾವೆ ಅದು ವೈಜ್ಞಾನಿಕ ಕೃಷಿನ ಹುಡುಗರು ತಲೆ ಕೆರೆಸ್ಕೊಳ್ತಾವೆ. ಸೊ ಈ ರೀತಿ ಇವತ್ತು ಆಗೇದೋ ಇಲ್ವೋ ಅನ್ನೋ ಪ್ರಶ್ನೆ ಅದು. ಇವತ್ತು ಭೂಮಿಯ ತನ್ನ ಸ್ವಂತ ಶಕ್ತಿಯನ್ನು ಕಳ್ಕೊಂಡು ಬಂಡವಾಳಶಾಹಿಗಳು ಇವತ್ತು ಭೂಮಿ ತಾಯಿ ತನ್ನ ಸತ್ವವನ್ನು ಕಳ್ಕೊಂಡಿದ್ದಾಳೆ. ಭೂಮಿ ತಾಯಿ ಇವತ್ತು ತಾಯಿ ಉಳಿದಿಲ್ಲ. ಇವತ್ತು ಈ ಕಾರ್ಖಾನೆಗಳಿಂದ ಕೃಷಿ ಇವತ್ತು ಬದುಕಿದೆ. ಇದು ರೈತರಿಗೆ ಇವತ್ತು ಅರಿವಾಗ್ಲಿಕ್ಕತ್ತದ. ಸಾವಯವ ಕೃಷಿ 30 ವರ್ಷ ಹಿಂದೆ ಹೇಳ್ದಂಗೆ ನೀ ಯಾವಾಗ ಕೃಷಿ ಮಾಡಿದ್ದೆ ಅಂತ ನನಗೆ ಬೈತಿದ್ರು. ನಾವು ನಾರಾಯಣ ರೆಡ್ಡಿನ ಕರೆಸ್ತೀವಿ. ಇವತ್ತು ರೈತರಿಗೆ ಗೊತ್ತಾಗಿದೆ ಸಾವಯವ ಕೃಷಿಯಿಂದನೇ ನಾವು ಬದುಕು ಸಾಧ್ಯ. ಇವತ್ತು ಲಕ್ಷಾಂತರ ಜನ ಅದನ್ನು ಮಾಡ್ತಾ ಇದ್ದಾರೋ ಇಲ್ಲೋ, ಅಂದರೆ ತಥಾಕಥಿತ ವೈಜ್ಞಾನಿಕ ಅಲ್ಲದು, ಅವೈಜ್ಞಾನಿಕ ಕೃಷಿ ಅದು ನಾವು ಹೇಳ್ಕೊಡ್ತೀವಿ. ಅದೇ ರೀತಿ ನಾವಿವತ್ತು ಈ ಅವೈಜ್ಞಾನಿಕ ಪದ್ಧತಿಯಿಂದ ನದಿ ತಿರುವು ಯೋಜನೆಯನ್ನು ತಂದು ನಾವು ಹಾಳು ಮಾಡ್ತಾ ಇದ್ದೀವಿ. ನಿಮಗೆ ಮೋಜಿನ ವಿಷಯ ನಾನು ಹೇಳಬೇಕು. ಆಧುನಿಕ ಭಗೀರಥ ಅಂತ ಯಾರನ್ನು ನಾವು ಕರಿತೀವಿ, ರಾಜೇಂದ್ರ ಸಿಂಗ್, ರಾಜಸ್ಥಾನದಲ್ಲಿ 5 ನದಿಗಳನ್ನು ತಾಯಿ ಅಥವಾ ಕಳಸಾ ಬಂಡೂರಿ ತಿರುವು ಯೋಜನೆ ಹಿನ್ನೆಲೆ ಒಳಗೆ ನಮ್ಮ ರಾಜ್ಯದ ಎರಡೂ ಪಕ್ಷದ ರಾಜಕಾರಣಿಗಳ ಹಿತಾಸಕ್ತಿಗಳು ಭಾಳ ವಿಚಿತ್ರ ಹಿತಾಸಕ್ತಿಗಳಿದೆ. ಒಂದು, ರೈತರ ಮತಗಳನ್ನು ಈ ಇಶ್ಯೂವನ್ನು ಬಳಸಿಕೊಂಡು ಪಡಿತಕ್ಕಂಥದ್ದಾದರೆ, ಇನ್ನೊಂದು ವ್ಯಕ್ತಿಗತವಾಗಿ ಅವರದೇ ಆದಂಥ ಉದ್ದಿಮೆಗಳು, ಹೊಲಗಳು, ನೀರಾವರಿಗಾಗಿಯೂ ಇರ್ತದೆ. ಈ ಸದ್ಯ ನಮ್ಮ ಗಮನಕ್ಕೆ ಬಂದಿರೋದೇನೆಂದರೆ, ಒಂದು ಕಡೆಗೆ ಜಗದೀಶ್ ಶೆಟ್ಟರ್ ಅವರು ಮಹದಾಯಿ ಯೋಜನೆ ಇನ್ನೇನು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೂ ನಾಳೆ ಬೆಳಗಾಗೋದ್ರಿಗೆ ಪ್ರಾರಂಭ ಆಗಿಬಿಡ್ತದೆ ಅನ್ನೋ ಮಟ್ಟಿಗೆ ಎಲ್ಲ ಥರದ ಕ್ಲಿಯರೆನ್ಸ್ ಸಿಕ್ಕಿವೆ. ಯಾವುದೇ ಥರದ ಕಾನೂನಿನ ಅಡೆತಡೆಗಳಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸುಪ್ರೀಂ ಕೋರ್ಟು ಎಲ್ಲ ರೀತಿಯಿಂದ ಕ್ಲಿಯರ್ ಆಗಿದೆ. ಇನ್ನೇನು ಶುರು ಆಗೇ ಬಿಡ್ತದೆ ಬಂತು ಈಗ ಅಂತಕ್ಕಂಥ ಮಾತನ್ನು ಮಾಧ್ಯಮಕ್ಕೆ ಹೇಳಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಇದು ಒಂದು ಕಡೆಗೆ. ಆದರೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಮಾನ್ಯ ಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರದೇ ಆದಂಥ ಒಂದು ಉದ್ದಿಮೆಗಾಗಿ, ಅವರ ಮಗನ ಹೆಸರಿನಲ್ಲಿರ್ತಕ್ಕಂಥ ಉದ್ದಿಮೆಗಾಗಿ ಈ ನೀರಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಅವರು ಕೂಡ ಈ ಒಳಗೆ ಹಿತಾಸಕ್ತಿ ಹೊಂದಿದ್ದಾರೆ ಅಂತಕ್ಕಂಥದ್ದಿದೆ. ಹೀಗಾಗಿ ಸರ್ಕಾರ ನಿಜವಾಗಿಯೂ ಖಾನಾಪುರ ಇತ್ಯಾದಿ ಭಾಗದ ನಿಜವಾದ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಆ ರೈತಾಪಿ ಜನ, ಆ
ಪ್ರದೇಶದಲ್ಲಿ ವಾಸಿಸುವಂಥ ಜನರನ್ನು ಒಪ್ಕೋತದೋ ಅಥವಾ ಇವೆಲ್ಲವನ್ನೂ ಮೀರಿ ಏನಾದರೂ ಆಗಬರುವಾದಂಥ ಒಂದು ರಾಜಕೀಯ ಸಂದರ್ಭದಲ್ಲಿ ಈ ಜಗದೀಶ್ ಶೆಟ್ಟರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇವು ವಿಷಯ ಗೆದೀತದೋ ಅನ್ನೋದು ಅನುಮಾನ ಆಗಿದೆ. ನೀವು ಇದಕ್ಕೊಂದು ಸಣ್ಣ ಒಂದು ಪರಿಹಾರವನ್ನು ನಮಗೆ ಕೊಡ್ತೀರಿ ಅಂಥೇಳಿ ನಾನು ವಿಚಾರ. ಇದು ನೀವು ಹೆಸರು ತಗೊಂಡೇ ಅವರ ಉಲ್ಲೇಖ ಮಾಡಿದ್ದೀರಿ. ಇವರು ಇಬ್ಬರದೇ ಯಾಕೆ ಹೆಸರು ತಗೊಳ್ಬೇಕು? ನನಗೆ ಕೇಳಿದರೆ ರಾಜಕೀಯ ಮುಂದಾಳುಗಳು ಮೂರು ಪಕ್ಷಗಳು ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿದೆ. ಜೆ ಸಿ ಸೊ ಆ ಮೂರೂ ಪಕ್ಷಗಳ ಮುಂದಾಳುಗಳನ್ನು ನೋಡಿದ್ರೆ ಅವರು ಕಬ್ಬು ಬೆಳೆಯೋ ರೈತರು ಇರ್ತಾರೆ, ಇದ್ರೆ ಕಬ್ಬಿನ ಕಾರ್ಖಾನೆನೂ ಹಾಕಿರ್ತಾರೆ. ಓಕೆ, ಸೊ ಇದು ನಾವು ನೋಡ್ತೀವಿ. ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಅವರು ವಾಲ್ಮೀಯ ನಿರ್ದೇಶಕರಾಗಿ ರಿಟೈರ್ ಆದರು, ಚೀಫ್ ಇಂಜಿನಿಯರ್ ಆಗಿದ್ದರು, ಕಲ್ಲೂರು ಅಂತ ಹೇಳಿದ್ದಾರೆ. ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ, ಈ ಸಕ್ಕರೆ ಕಾರ್ಖಾನೆಗಳ ರಾಜಕೀಯ ಶಕ್ತಿ ಜಬರ್ದಸ್ತ್. ಓಕೆ, ಸೊ ಅದಕ್ಕೆ ಇದು ಪವರ್ ಜನರೇಷನ್ ಇರಲಿ ಮತ್ತೊಂದೇನೋ ಇರಲಿ, ಇವರು ಹೇಳಿದ್ದು ನಡೀತದ ಅಂಥೇಳಿ. ಅದಕ್ಕೆ ನಾವೀಗ ಇತಿಹಾಸವನ್ನು ಮರ್ಕಳಿಸ್ಲಿಕ್ಕೆ ಆಗೋದಿಲ್ಲ. ಇತಿಹಾಸದ ಚಕ್ರವನ್ನು ತಿರುಗಿ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಇದನ್ನು ನಾವು ಒಪ್ತೀವಿ. ಆದರೆ ಒಂದು ಮಾತು ನಾವು ಮಾಡಬೇಕು, ಈಗ ಎಲ್ಲಕ್ಕಿಂತ ಜಾಸ್ತಿ ಸಕ್ಕರೆ ಕಾರ್ಖಾನೆ ಯಾವ ಜಿಲ್ಲೆಯೊಳಗವ? ನಮ್ಮ ಜಿಲ್ಲೆಯೊಳಗವ, ಬೆಳಗಾವಿ ಜಿಲ್ಲೆಯೊಳಗವ. ಇವು ನಡಿಬೇಕು ಅಂಥೇಳಿ ನಮಗನಿಸ್ತದೆ. ಇವು ನಡಿಬೇಕು ಅಂದ್ರೆ ಏನಾಗಬೇಕು ಅಂದ್ರೆ ಇನ್ನೂ ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳು ಬರಲ್ದಾಗೆ ನೋಡಬೇಕು. ಇದು ಸಾದಾ ಗಣಿತ. ಕಬ್ಬು ಬೆಳೆಯುವ ರೈತರು ಇನ್ನು ಮುಂದೆ ಹೊಸದಾಗಿ ಕಬ್ಬು ಬೆಳೆದ್ರೆ ಅವ್ರಿಗೆ ಕಬ್ಬು ನುರ್ಸಕ್ಕೆ ಸಕ್ಕರೆ ಕಾರ್ಖಾನೆ ಬೇಕು. ಇದು ಅತ್ಯಂತ ಹಾನಿಕಾರಕ ಒಂದು ಯೋಜನೆ. ಇದು ಈ ಕೆಂಪು ಗಂಟೆ ಬಾರಿಸ್ಲಿಕ್ಕೆ ಶುರುವಾಗ್ಬಿಟ್ಟಿದೆ. ನೀವು ಗ್ಲೋಬಲ್ ವಾರ್ಮಿಂಗ್ ಅಂದ್ರಿ, ಜಗತ್ತಿನ ಉಷ್ಣತೆ ಹೆಚ್ಚಾಗ್ತಾ ಇದೆ, ಮುಂಬೈ ಚೆನ್ನೈ ಮುಳುಗು ಹೋಗ್ತವ, ಇದೆಲ್ಲ ಸರಿ. ಅದು ದೂರಿನ ಮಾತು, ಅದು ಇನ್ನೊಂದು 10-15 ವರ್ಷ ತಗೊಳ್ಬೋದು. ಆದರೆ ಇದು ನಮ್ಮಲ್ಲೇ ಈಗಲೇ ಕುಡಿಲಿಕ್ಕೆ ನೀರಿಲ್ಲರಪ್ಪ ಮಾರಾಯರ, ನೀವು ಹೊಸದಾಗಿ ಕಬ್ಬಿನ ಕಾರ್ಖಾನೆ ತೆಗೆದು ಕಬ್ಬು ನುರಿಸೋ ಸಲುವಾಗಿ ನೀರು ಬಳಕೆ ಮಾಡಿದ್ರೆ ಜನರಿಗೆ ನೀರು ಉಳಿಯೋದಿಲ್ಲ ಅನ್ನೋದನ್ನು ತಿಳ್ಕೊಳ್ರಿ. ಅದಕ್ಕೆ ನಾವು ಕಬ್ಬಿನ ಕಾರ್ಖಾನೆಯವ್ರಿಗೆ ಏನು ಹೇಳಿಕತ್ತೀವಪ್ಪ ಅಂದ್ರೆ, ನಮ್ಮ ಟೀಮ್ ಹೋಗಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ನಾವು ಹೇಳಿದ್ವಿ, ಇದು ನೀವು ಈ ಕಾಡನ್ನು ನೀವು ಉಳಿಸ್ತಿದ್ರೆ ನಿಮ್ಮ ಗೋಕಾಕದ ತಡಸಲ್ದೊಳಗೆ ನೀರು ಉಳಿಯೋದಿಲ್ಲ, ನಿಮ್ಮ ಸಕ್ಕರೆ ಕಾರ್ಖಾನೆ ಬಂದು ಬೀಳ್ತದೆ, ದಯವಿಟ್ಟು ಇದನ್ನು ಗಮನಿಸ್ರಿ ಅಂಥೇಳಿ ಅವರಂದ್ರು. ಹೀಗಿದೆಯಾ ಅಂತ ಅಂದಿದ್ದಾರೆ ಅವರು. ಆದರೆ ಏನದ ಆ ಲಾಬಿ, ನಾನು ಆಗಲೇ ಹೇಳಿದ ಹಾಗೆ ಮೂರೂ ಪಕ್ಷದಲ್ಲಿ ಅವ್ರಿಗೆ ನಿಜವಾಗ್ಲೂ ಜನರ ಕುಡಿಯುವ ನೀರಿನ ಸಮಸ್ಯೆ ಕಾಯಂ ಸ್ವರೂಪದಲ್ಲಿ ಬಗೆಹರಿಬೇಕಿದ್ರೆ ಪಶ್ಚಿಮ ಘಟ್ಟ ಉಳಿಲೇಬೇಕು ಅನ್ನುವ ಬಗ್ಗೆ ಒಂದು ರಾಜಕೀಯ ನಿಲುವು ತಗೊಳ್ಳುವ ಗಟ್ಟಿತನ ಒಂದಂತೂ ಈ ವೈಜ್ಞಾನಿಕ ದೃಷ್ಟಿ, ಎರಡನೇದಾಗಿ ಅದಕ್ಕೆ ಬೇಕಾಗಿರುವಂಥ ಒಂದು ರಾಜಕೀಯ ಗಟ್ಟಿತನ ಅವ್ರು ತೋರಿಸಿದ್ರೆ ಇದು ಆಗತ್ತೆ. ಇಲ್ಲಪ್ಪ ಅಂತಂದ್ರೆ, ಈಗ ನೀವು ಬಂಡವಾಳಶಾಹಿ ಅಂದ್ರಿ, ಬಂಡವಾಳಶಾಹಿ ವ್ಯವಸ್ಥೆಗೆ ಲಾಭ ಬಿಟ್ಟು ಬೇರೆ ಮೌಲ್ಯಗಳು ಇರೋದಿಲ್ಲ. ಅವ್ರಿಗೆ ತಿಳಿಯೋದು ಬಂಡವಾಳಶಾಹಿಗೆ ಒಂದೇ ಒಂದು ಅಂದರೆ ಲಾಭ, ಎಲ್ಲಿ ಲಾಭ ಅದನ್ನು ಅವ್ರು ಮಾಡ್ತಾರೆ. ಸೊ ಅದಕ್ಕೆ ಇದು ನಾವು ಪ್ರಜಾಪ್ರಭುತ್ವ ಅಂತೀವಿ. ಪ್ರಜೆಗಳ ಕುಡಿಯುವ ನೀರಿನ ಪ್ರಶ್ನೆಗಳ ಬಗ್ಗೆ ತಲೆ ಕೆಡಿಸಿದ್ರೆ ಇದು ಲಾಭ ಕೊಡುವ ಕಬ್ಬು ಬೆಳೆ ಮತ್ತು ಲಾಭ ಕೊಡುವ ಸಕ್ಕರೆ ಕಾರ್ಖಾನೆ ಇದನ್ನು ನಾವು ನೋಡ್ತೀವಿ ಅಂಥೇಳಿ ಹೊಂಟ್ಬಿಟ್ರೆ, ಇವರು ನಮ್ಮ ಮುಂದಾಳುಗಳಾಗಿ ನಾವು ಆರಿಸಿ ಕಳಿಸಿದ್ರೆ ಮತ್ತು ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋದರೆ ಇದು ನಮ್ಮ ಕಾಲ ಮೇಲೆ ನಾವೇ ಕೊಡ್ಲಿ ಹಾಕಿದಂಗೆ ಆಗ್ತದೆ ಅಂತ ಹೇಳಲಿಕ್ಕೆ ನಾವು ಹೊರಟಿದ್ದೀವಿ. ಕ್ಯಾಮರಾಮ್ಯಾನ್ ಮಲ್ಲಿಕಾರ್ಜುನ್ ಸ್ವಾಮಿ, ರಾಯಚೂರು. ಆತ್ಮೀಯರೇ, ಈ ಭಾಗದ ಸವಾಲನ್ನು ಎದುರಿಸಲು ನಾಗರಿಕರನ್ನು ಬಡಿದೆಬ್ಬಿಸುವ ಕಳಕಳಿಯೊಂದಿಗೆ ಹೆಚ್ಚು ಜನರಿಗೆ ಈ ವಿಡಿಯೋ ತಲುಪಿಸುವ ಕೆಲಸದೊಂದಿಗೆ
ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಂದು ವಿನಂತಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.